ರೀ, ಅಂತೂ ಇಂತೂ ನಾವು ಅಂದ್ಕೊಂಡಿದ್ದ ಕೆಲಸ ಅಂತೂ ಪೂರ್ತಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಖುಷಿನಾ ಅಂತ ಕೇಳ್ತಾ ಇದೆಯಲ್ಲ ಬೇಬಿ, ಐ ಆಮ್ ಸೋ ಹ್ಯಾಪಿ ಟುಡೇ. ನಾನು ಇನ್ನೂ ಎಷ್ಟು ದಿನ ಆಗುತ್ತೋ, ಏನೊಂದು ವಾರ ಆಗುತ್ತೋ, 15 ದಿನ ಆಗುತ್ತೋ, ತಿಂಗಳಾಗುತ್ತೋ ಅಂದ್ಕೊಂಡಿದ್ದೆ. ಅದೆಷ್ಟು ಬೇಗ ಇಷ್ಟು ಸುಲಭವಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮತ್ತೆ ಹೋಗಿರೋದು ಯಾರು ಕೆಲಸಕ್ಕೆ? ಒನ್ ಆ್ಯಂಡ್ ಓನ್ಲಿ ಶೋಭಾ. ನಾನು ಹೋದ್ಮೇಲೆ ಆ ಕೆಲಸ ಆಗಲೇಬೇಕು. ಸರಿ ಸರಿ, ಹಾಗಿದ್ರೆ ಮಸ್ತಾಗಿ ಇವತ್ತು ಎಲ್ಲ ಆರ್ಡ್ರ್ ಮಾಡಿಬಿಡ್ತೀನಿ. ಮನೆಗೆ ಎಲ್ಲ ತರಿಸ್ಕೊಂಡು ತಿನ್ಬಿಡೋಣ, ಓಕೆನಾ? ಹೌದಾ? ಹಾಂ ಸರಿ, ಆಯಿತು, ಹಾಗೆ ಮಾಡಿ. ಸರಿ, ನಾನು ಹಾಗಿದ್ರೆ ಆರ್ಡ್ರ್ ಮಾಡ್ತೀನಿ. ಬಾ ಕುತ್ಕೋ, ಬಾ, ನಿನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು. ಬಂಗಾರದಿಂದ ಬಣ್ಣಾನ ತಂದ, ಸಾರಂಗದಿಂದ ನಯನಾನ ತಂದ, ಮಂದಾರವನ್ನು ಹೆಣ್ಣಾಗು ಎಂದ, ಚಂದಮಾಮನಿಂದ ಹೊಳಪನು ತಂದ, ಬಾಳೆ ದಿಂಡಿನಿಂದ ನುಣುಪನು ತಂದ, ಅಂದ ಹೇ ಅಂದ ಹೇ ಅಂದ ಚಂದ ಹೊರುವ ಕಂಬದ ಜೋಡಿಗೆ ಮಿಂಚಿರಿ ಎಂದ, ಹಂಸದಿಂದ ಕೊಂಚ ನಡಿಗೆಯ ತಂದ, ನವಿಲಿನಿಂದ ಕೊಂಚ ನಾಟ್ಯವನ್ನಂದ, ಲಯವೋ ರೂಪ ಲಯವೋ ರಸಿಕನೇ ಹೇಳು ನೀ ಎಂದ. ರೀ, ನನಗಂತೂ ಸಾಕಾಯ್ತು, ಇನ್ನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಇಷ್ಟಕ್ಕೆ ಸುಸ್ತಾಗ್ಬಿಟ್ರೆ ಹೇಗೆ ಹೇಳು? ಇಲ್ಲಪ್ಪ, ನನ್ನ ಕೈಲಿ ಇನ್ನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಸರಿ, ಹಾಗಿದ್ರೆ ಬಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಛೇ, ಈ ಸ್ಕೂಲಲ್ಲೂ ಒಂದು ಕೆಲಸ ಸಿಗಲಿಲ್ಲ ನನಗೆ. ಎಲ್ಲಿ ಹೋದರೂ ಕೆಲಸ ಖಾಲಿ ಇಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಎಕ್ಸ್ಪೀರಿಯೆನ್ಸ್ ಆಗೋದು ಯಾವಾಗ? ಇವ್ರು ಕೆಲಸ ಕೊಟ್ಟರೆ ತಾನೇ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗೋದು. ನನ್ನ ಪರಿಸ್ಥಿತಿ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಛೇ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಬೇರೆ ಯಾವುದಾದ್ರೂ ಕಂಪ್ನಿಗಳಿಗೆ ವಿಚಾರಿಸ್ಬೇಕು. ಏನು ನಾನು ಒಬ್ಳು ಜೀವನ ಮಾಡೋಕೆ ಒಂದು 10,000 ಸಂಬಳ ಸಿಕ್ಕಿದ್ರೆ ಸಾಕಾಗುತ್ತಾ? ಎಲ್ಲಿ ಇವಾಗ ಬಾಡಿಗೆಗಳ 6-7 ಸಾವಿರ ಇಲ್ಲದೆ ಬರಲ್ಲ ರೂಮು. ಏನೇ 10,000 ಸಾಕಾಗಲ್ಲ. ಒಂದು 20,000 25,000ನಾದರೂ ಸ್ಯಾಲ್ರಿ ಬಂದರೆ ಹೆಂಗೋ ಜೀವನಕ್ಕೆ ಆಗುತ್ತೆ. ಅವತ್ತೇ ದುರಹಂಕಾರ ಮಾಡಿದೆ ನನ್ನ ಗಂಡನ ಜೊತೆನಲ್ಲಿ ಇದ್ದಿದ್ರೆ ಈ ಪರಿಸ್ಥಿತಿನೇ ನಾನು ಬರ್ತಾ ಇರಲಿಲ್ವೇನೋ. ನೋಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಎಲ್ಲೋದ್ರೂ ಎಕ್ಸ್ಪೀರಿಯೆನ್ಸ್ ಅಂತಾರೆ. ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಏನೋ, ಫಸ್ಟ್ ಕೆಲಸ ಸಿಗಬೇಕಲ್ವಾ? ಅಲ್ಲ, ಇದೊಂದು ಅಫಿಷಿಯಲಾಗಿ ಹುಡ್ಕೋ ಬದಲು ಯಾವುದಾದ್ರೂ ಬಟ್ಟೆ ಅಂಗಡಿನಲ್ಲಿ ಸೇಲ್ಸ್ ಗರ್ಲಾಗಿ ಸೇರ್ಕೋಬೋದಲ್ವಾ? ಹೌದು, ಅದರಲ್ಲೂ ಸ್ಯಾಲ್ರಿ ಕೊಡ್ತಾರೆ ಅನಿಸುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದು 2-3 ಕಂಪ್ನಿ ವಿಚಾರಿಸ್ತೀನಿ. ಎಲ್ಲೂ ಕೆಲಸ ಸಿಗಲಿಲ್ಲ ಅಂತಂದರೆ ಯಾವುದಾದ್ರೂ ಸೇಲ್ಸ್ ಗರ್ಲಾಗೆ ಹೋಗಬೇಕಾಗುತ್ತೆ. ಸೇಲ್ಸ್ ಗರ್ಲಾದ್ರೇನು? ಅಲ್ಲ, ಆ ಕೆಲಸದಲ್ಲೇನು? ಚೇಚೆ, ದುಡ್ಡು ತಿನ್ನೋರ್ಗೆ ಯಾವ ಕೆಲಸ ಆದ್ರೇನು? ಅದೇನು ಕಳಪೆ ಅಂತ ನನಗೆ ಅನ್ನಿಸ್ತಾ ಇಲ್ಲಪ್ಪ. ಕಷ್ಟಪಟ್ಟು ದುಡಿತೀವಿ, ಸಂಬಳ ಇಸ್ಕೋತೀವಿ ಅಷ್ಟೇ. ನಾವ್ಯಾಕೆ ನಾವು ಮಾಡೋ ಕೆಲಸದ ಬಗ್ಗೆ ನಾವ್ಯಾಕೆ ಅಗೌರವ ತೋರಿಸ್ಬೇಕು? ಇಲ್ಲ, ಯಾವ ಕೆಲಸ ಆದ್ರೂ ಮಾಡಬೇಕು. ಓಹೋ ದೇವ್ರೇ, ಸಾಕಾಗೋಯ್ತಪ್ಪ ಅಲ್ಲಿಂದ ನಡ್ಕೊಂಬಂದು. ಯಾವುದಾದ್ರೂ ಬಸ್ ಬಂದರೆ ಸಾಕಷ್ಟೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಛೇ, ಇಲ್ಲಿ ಯಾರು ಜನನೂ ಇಲ್ಲ. ಬಸ್ಸು ಸ್ಟಾಪ್ ಕೊಡುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಇದು ಬಸ್ ಸ್ಟ್ಯಾಂಡೇ, ಸ್ಟಾಪ್ ಕೊಡುತ್ತೆ, ಇಲ್ಲೇ ಕುತ್ಕೊಂಡಿರ್ತೀನಿ. ಅರೆ, ಅಲ್ಲಿ ಹೋಗ್ತಿರೋದು ಇವನೇ ಮೋಸ್ಕರ. ನನ್ನ ಜೀವನ ಹಾಳು ಮಾಡಿ ನನ್ನ ಜೊತೆಲಿರೋದು ಅವನ ಹೆಂಡತಿ ಇರ್ಬೋದು. ಹೇಳಿದ್ದೆ ಅಲ್ವಾ, ಅವನ ಫ್ರೆಂಡು ಮದುವೆ ಆಗಿದೆ ಅಂತ. ಇರ್ಬೋದು. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೋ. ನನಗೆ ಮೋಸ ಮಾಡಿಬಿಟ್ಟೆ ಅಲ್ವಾ ನೀನು? ಸಿಕ್ಕಿದೀಯಾ ಇವತ್ತು. ನಾನು ಈ ಪರಿಸ್ಥಿತಿಯಲ್ಲಿ ಬೀದಿ ಅಲಿತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನೀನೇನೆ. ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗಬೇಕು, ಇಲ್ಲ ನಿನಗೆ ಪಶ್ಚಾತ್ತಾಪನಾದರೂ ಆಗಬೇಕು. ಆ ಥರ ಮಾಡ್ತೀನಿ ನಾನು ನಿನಗೆ. ರೀ, ನಾವು ಡೈಲಿ ಇದೇ ರೋಡಲ್ಲಿ ಓಡಾಡ್ತೀವಿ, ಬಟ್ ಈ ನೇಚರ್ನ ನಾವು ಅಷ್ಟು ಅಬ್ಸರ್ವೇ ಮಾಡಿರಲಿಲ್ಲ ಅಲ್ವಾ? ಗಾಡಿನಲ್ಲಿ ಬರೋದ್ರಿಂದ ಸುಮ್ಮನೆ ಅರಿಬಿರಿನಲ್ಲಿ ಮನೆಗೆ ಹೋಗ್ಬಿಡ್ತೀವಿ. ಈಗ ನಡ್ಕೊಂಡು ಹೋಗ್ತಾ ಇದೀವಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ ವಾತಾವರಣ? ಹೌದೌದು, ಡೈಲಿ ಹಿಂಗೆ ಗಾಡಿ ಕೈ ಕೊಟ್ಟರೆ ಹಿಂಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಮನೆಗೆ. ಆಗಲಿ ಬಿಡಿ, ಇದು ಒಂಥರ ಚೆನ್ನಾಗೇ ಇದೆಯಲ್ಲ. ಏನು ಚಂದನೋ ಏನೋ, ನನಗಂತೂ ಸುಸ್ತಾಗೋಯ್ತು. ನನಗಿಷ್ಟು ಓಡಾಡಿ ರೂಢಿನೇ ಇಲ್ಲ ಕಣೆ. ಛೇ, ಒಂದು ಆಟೋನಾದರೂ ಮಾಡ್ಕೊಂಡು ಹೋಗ್ಬೋದಿತ್ತು. ನಿನಗೆ ಹೇಳಿದ್ರೆ ನೀನು ಎಲ್ಲಿ ಕೇಳ್ತೀಯಾ? ಬನ್ನಿರಿ, ಇನ್ನೊಂದು ಸ್ವಲ್ಪ ದೂರ ಅಲ್ವಾ, ನಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದೀಯಾ? ರೀ, ಇಷ್ಟು ವಾಕ್ ಮಾಡದೇ ಇದ್ರೆ ಹೇಗೆ ಹೇಳಿ? ಸರಿ ಬನ್ನಿ ನೋಡೋಣ, ಅಲ್ಲಿ ಮುಂದೆ ಎಲ್ಲಾದರೂ ಆಟೋ ಸಿಕ್ಕಿದ್ರೆ ಆಟೋದಲ್ಲೇ ಹೋಗೋಣ. ಇನ್ನೇನು ಹತ್ತತ್ರ ಮನೆ ಹತ್ರನೇ ಬಂದಾಯಿತು, ಇನ್ಯಾಕೆ ಆಟೋ? ನಡಿ, ನಡ್ಕೊಂಡೇ ಹೋಗೋಣ.
ಈಗ ಒಂದು ಆಟೋ ಹಿಡಿದ್ರೂ ಮಿನಿಮಮ್ ಚಾರ್ಜ್ ಆದರೂ ಕೊಟ್ಟೇ ಕೊಡಬೇಕು. ಏನು 10 ಹೆಜ್ಜೆ ನಡೆಯೋದಾದ್ರೂ ಮಿನಿಮಮ್ ಚಾರ್ಜೇ ತಗೋತಾರೆ ಅವರು. ಬಿಡು ಪರವಾಗಿಲ್ಲ, ಸ್ವಲ್ಪ ದೂರ ಅಲ್ವಾ, ನಡ್ಕೊಂಡು ಹೋಗೋಣ ನಡಿ. ಕಳ್ಳನ ಮಗ. ಹೆಂಗೆ ಕೈ ಇಟ್ಕೊಂಡು ಹೆಂಗೆ ರೋಡಲ್ಲಿ ಹೋಗ್ತಿದ್ದಾರೆ. ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ನನ್ನ ಮಗ ನನ್ನ ಜೀವನಕ್ಕೆ ಬಂದು ನನ್ನ ಜೀವನನೇ ಹಾಳು ಮಾಡಿಬಿಟ್ಟ. ಇವನು ಮಾತ್ರ ಇವನ ಹೆಂಡತಿ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾನೆ. ನಾನು ಅಬ್ಬೆ ಪಾರಿ ಥರ ಒಬ್ಬಳೇ ನಡ್ಕೊಂಡು ಆ ಕೆಲಸ ಹುಡ್ಕೊಂಡು ತಿರುಗ್ತಾ ಇದ್ದೀನಿ ಬೀದಿನ. ಅವನನ್ನು ಅತಿಯಾಗಿ ನಂಬಿದ್ದು ನನ್ನ ತಪ್ಪು. ನನ್ನ ಕೈಲಿಡ್ಬೇಕಿತ್ತು ಬುದ್ಧಿ. ಫಸ್ಟು ನಾನು ಬೈಕೋಬೇಕು, ಆಮೇಲೆ ಇನ್ನೊಬ್ರಿಗೆ ಹೇಳೋದು. ಹಾಯ್. ಇವಳು ಯಾಕಪ್ಪ ಬಂದ್ಲು ಇಲ್ಲಿ? ನನ್ನ ಹೆಂಡತಿಗೆ ಏನಾದರೂ ಇವಳು ವಿಷಯ ಗೊತ್ತಾಗ್ಬಿಟ್ರೆ ಇವಳು ಮಾತ್ರ ರುದ್ರ ತಾಂಡವನೇ ಆಡ್ಬಿಡ್ತಾಳೆ. ಯಾಕೆ ನಾನು ನೋಡಿ ಶಾಕ್ ಆಯ್ತಾ ನಿಮಗೆ? ಅಲ್ಲ, ಅದು ನೀವೇನಿಲ್ಲಿ? ಅಲ್ಲ, ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಅಯ್ಯೋ, ಇದೇನು ನೀವೇನಿಲ್ಲಿ ಅಂತಂದರೆ ಈ ರೋಡ್ ಏನು ನಿಮ್ಮ ಅಪ್ಪಂದ? ಏನ್ರಿ ಹಾಗೆಲ್ಲ ಮಾತಾಡ್ತಿದ್ದಾರೆ? ಯಾರ್ರೀ ಇದು? ಅದಾ, ನಾನೇ ಹೇಳ್ತೀನಿ. ಅಂದರೆ ನಾನು ಇವನ ಜೊತೆ ಹಾಗೆ ಮಾತಾಡೋದು. ಇವ್ ನನ್ನ ತುಂಬ ಕ್ಲೋಸ್ ಫ್ರೆಂಡು. ನಿಮಗೆ ಪರಿಚಯ ಇಲ್ಲ ಅಲ್ಲ? ಎಲ್ಲಿ ಪರಿಚಯ ಇರುತ್ತೆ? ಇವನು ಯಾವತ್ತೂ ನಿಮ್ಮನ್ನು ಮೀಟ್ ಮಾಡಿಸೇ ಇಲ್ವಲ್ಲ, ಹಂಗಾಗಿ ಪರಿಚಯ ಇಲ್ಲ ಅಲ್ವಾ? ಹೌದು ಹೌದು ಹೌದು. ಶರ್ಮಿಳಾ, ಶಿ ಇಸ್ ಮೈ ವೈಫ್. ಹಾಯ್. ಹಾಯ್. ನಾವಿನ್ನು ಬರ್ತೀವಿ, ನಮಗೆ ಸ್ವಲ್ಪ ಕೆಲಸ ಇದೆ, ಟೈಮ್ ಆಗುತ್ತೆ. ಅಯ್ಯೋ, ಇದೇನಿದು ಇವಾಗಿನ್ನ ಮೀಟ್ ಮಾಡಿದ್ದೀರಾ? ಒಂದು 4 ಮಾತಾಡದೆ ಹಾಗೆ ಹೋಗ್ತೀನಿ ಅಂತೀರಲ್ಲ. ಅಲ್ಲ, ನಿಮ್ಮಿಂದ ನನಗೆ ಎಷ್ಟೊಂದು ಉಪಕಾರ ಆಗಿದೆ. ನೀವಿಲ್ಲ ಅಂತ ಅಂದಿದ್ರೆ ನಾನು ಈ ಸ್ಥಿತಿನಲ್ಲಿ ಇರ್ತಾನೆ ಇರಲಿಲ್ಲ ಇವತ್ತು. ಓ ಹೌದಾ? ಹಾಂ, ಸರಿ ಹಾಗಿದ್ರೆ. ನಮ್ಮ ಯಜಮಾನ್ರು ತುಂಬ ಹೆಲ್ಪಿಂಗ್ ನೇಚರ್ ಇರೋರು. ಹೌದೌದು, ನಿಮ್ಮ ಯಜಮಾನ್ರ ಹೆಲ್ಪಿಂಗ್ ನೇಚರ್ ಏನು ಅಂತ ಕೇಳ್ತೀರಾ? ನಾನಂತೂ ತುಂಬ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ ನೋಡಿ. ನಿಮ್ಮ ಯಜಮಾನ್ರು ಬಿಟ್ಟರೆ ಇನ್ಯಾರು ಸಿಗೋದೇ ಇಲ್ಲ ಅಷ್ಟು ಹೆಲ್ಪ್ ಮಾಡೋ ಪರ್ಸನ್ಸು. ಇರಲಿ ಬಿಡಿ, ಪರವಾಗಿಲ್ಲ. ನಡಿಯೇ ಹೋಗೋಣ, ಟೈಮ್ ಆಗುತ್ತೆ. ರೀ, ಏನ್ರಿ ನೀವು? ನಿಮ್ಮ ಫ್ರೆಂಡ್ ಸಿಕ್ಕಿದ್ದಾರೆ, ಅವ್ರು ನಿಮ್ಮನ್ನ ಅಷ್ಟೊಂದು ಹೊಗಳ್ತಾ ಇದ್ದಾರೆ. ನೀವು ನೋಡಿದ್ರೆ ಹೋಗೋಣ ಅಂತೀರಲ್ಲ. ಮೇಡಮ್ ಬನ್ನಿ, ಮನೆ ಇಲ್ಲೇ ಪಕ್ಕದಲ್ಲೇ ಇದೆ, ಪಕ್ಕದ ರೋಡಲ್ಲೇ ಇರೋದು ನಮ್ಮ ಮನೆ. ಬನ್ನಿ, ಕಾಫಿ ಟೀ ಏನಾದರೂ ಕುಡ್ಕೊಂಡು ಹೋಗೋರಂತೆ. ಪಾಪ ಅವ್ರಿಗೆ ಏನು ಕೆಲಸ ಇರುತ್ತೆ ಏನೋ. ನೀನು ಕಾಫಿ ಕುಡೀರಿ, ಟೀ ಕುಡೀರಿ ಅಂತವ. ಬಿಡು, ಅವರು ಹೊರಡ್ತಾರೆ, ಬಿಡು, ಪರವಾಗಿಲ್ಲ. ಅಯ್ಯಯ್ಯೋ, ಪರವಾಗಿಲ್ಲ, ನಾನು ಬರ್ತೀನಿ ನಿಮ್ಮ ಮನೆ ನೋಡೋಣ. ಅಂದರೆ ಇವನ್ನ ಮನೆಗೆ, ಅಂದರೆ ಈಗ ಹೊಸದಾಗಿ ಮನೆ ಮಾಡಿರೋದು ಅನ್ಸುತ್ತಲ್ಲ, ಮದುವೆ ಆದಮೇಲೆ ಇವನ್ ಮನೆನೇ ತೋರಿಸಿಲ್ಲ ನನಗೆ. ನೋಡಿ, ಇವತ್ತು ನಿಮ್ಮ ನೆವದಿಂದ ಆದ್ರೂ ಮನೆ ಕರ್ಕೊಂಡು ಹೋಗ್ತಾನೇನೋ, ನೋಡೋಣ. ಬನ್ನಿ ಹೋಗೋಣ, ಪರವಾಗಿಲ್ಲ. ಅದು ಮನೆ ಏನಷ್ಟು ದೊಡ್ಡದೇನಲ್ಲ, ಚಿಕ್ಕ ಮನೆ. ಅದು ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಅದಕ್ಕೆ ಹಂಗಂದೆ. ಪಾಪ ನೀವೇನೋ ಕೆಲಸದ ಮೇಲೆ ಬಂದಿದ್ರಿ ಅನ್ಸುತ್ತೆ. ಇರಲಿ ತರುಣ್, ಪರವಾಗಿಲ್ಲ. ನಾನು ನಿಮ್ಮ ಮನೆಗೆ ಇವತ್ತು ಬಂದೇ ಬರ್ತೀನಿ. ರೀ, ಅವರೇ ಬರ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ನೀವೊಬ್ರು ಸುಮ್ಮನೆ ಇರ್ರಿ. ನೀವಂತೂ ಯಾರು ಫ್ರೆಂಡ್ಸ್ಗಳನ್ನ ಮನೆ ಕರ್ಕೊಂಡೇ ಬರೋದಿಲ್ಲ. ಶರ್ಮಿಳಾ ಅವ್ರು ನೋಡಿ ಎಷ್ಟು ಮಾಡ್ರನ್ ಆಗಿದ್ದಾರೆ. ನನಗಂತೂ ಅವ್ರು ತುಂಬ ಇಷ್ಟ ಆದರು. ಅದಕ್ಕೆ ಬನ್ನಿ, ಮನೆಗೆ ಹೋಗೋಣ. ಅಯ್ಯೋ, ಇವಳಿಗೆ ಹೆಂಗಪ್ಪ ನಾನು ಹೇಳಲಿ? ಈ ಶರ್ಮಿಳಾ ಇನ್ನೇನೇನು ಮಾಡ್ತಾಳೋ. ಮೊದಲೇ ಇವಳೊಬ್ಳು ಕೂಪಿಸ್ದೆ. ಇವಳು ಇನ್ನು ನಮ್ಮನೆ ನೋಡ್ಕೊಂಡು ಏನಾದರೂ ಇವಳು ಹತ್ರ ನಮ್ಮ ವಿಷಯ ಏನಾದ್ರು ಹೇಳಿಬಿಟ್ರೆ ಅಯ್ಯೋ, ನನ್ನ ಸಂಸಾರನೇ ಹಾಳಾಗ್ಬಿಡುತ್ತೆ. ಮೊದಲೇ ನಮ್ಮ ತಂದೆ ತಾಯಿ ವಿರೋಧ ಹಾಕ್ಕೊಂಡು ಇವಳು ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದಿದ್ದೀನಿ. ಈಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮರ್ಯಾದೆ ಅಂತೂ 3 ಕಾಸು ಖರಾಜಾಗ್ಬಿಡುತ್ತೆ. ಇವಳಿಗೆ ಹೆಂಗಪ್ಪ ಹೇಳಲಿ ಇದನ್ನು? ಈ ಶರ್ಮಿಳಾ ಬೇರೆ ನಾನು ಬರ್ತೀನಿ ಮನೆಗೆ ಅಂತ ಕುಣಿತಾ ಇದ್ದಾಳೆ. ಜಾಸ್ತಿ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಬರಬೇಡ ಅಂತಂದ್ರೂ ನಾನು ಇವತ್ತು ಖಂಡಿತ ಬಂದೇ ಬರ್ತೀನಿ. ಯಾಕಂದರೆ ನಾನಂತೂ ಇವತ್ತು ಫುಲ್ ಫ್ರೀ ಆಗಿದ್ದೀನಪ್ಪ. ಇವ್ರು ಹಾಗೇನೆ. ಬನ್ನಿ ಮೇಡಮ್, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಓ, ಥ್ಯಾಂಕ್ ಯು ಸೋ ಮಚ್. ರೀ, ಅವ್ರು ಏನು ಅಂದ್ಕೊಳ್ಳಲ್ಲ. ಈ ಥರ ಎಲ್ಲ ಮಾಡಬಾರ್ದಪ್ಪ. ಫ್ರೆಂಡ್ಸ್ ಯಾರಾದ್ರೇನೋ ಬನ್ನಿ ಅಂತ ಒಂದು ಮಾತು ಅನ್ನಿ. ನೀನು ಹೇಳಿದ್ರೆ ನೀನಂತೂ ಕೇಳಲ್ಲ. ಸರಿ, ಆಯ್ತು, ನಡಿ, ಕರ್ಕೊಂಬರ್ತೀನಿ ನಾನು. ಸರಿ, ಅಲ್ಲಿ ಮುಂದೆ ಡೈರಿನಲ್ಲಿ ಹಾಲು ತಗೋತಾ ಇರ್ತೀನಿ, ಬನ್ನಿ. ಶರ್ಮಿಳಾ, ದಯವಿಟ್ಟು ಪ್ಲೀಸ್ ನನ್ನ ಜೀವನ ನಾನು ಬದುಕೋದಿಕ್ಕೆ ಬಿಡು. ಯಾಕೆ ಈ ಥರ ಕಾಡ್ತಾ ಇದೆಯಾ? ಅಲ್ಲ, ಈಗ ನೀನು ನಮ್ಮನೆಗೆ ಬಂದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಆಹಾ, ನಿನ್ನ ಜೀವನ ಆದರೆ ನಿನ್ನ ಜೀವನಕ್ಕೆ ಮಾತ್ರ ಬೆಲೆ ಇದೆ, ನನ್ನ ಜೀವನಕ್ಕೆ ಬೆಲೆ ಇಲ್ಲ ಅಲ್ವಾ? ನೀನು ನನ್ನ ಜೀವನದಲ್ಲಿ ಯಾಕೋ ಆಟ ಆಡಿದೆ ಮತ್ತೆ? ನನ್ನನ್ನು ಈ ಪರಿಸ್ಥಿತಿಗೆ ತಂದಿದೀಯಾ ಅಂತಂದರೆ ಅದಕ್ಕೆ ಕಾರಣ ನೀನೇನೇನೆ. ನಾನು ಎಲ್ಲೋ ಕಟ್ಕೊಂಡ ಮೇಲೆ ಹೆಂಗೋ ಜೀವನ ಮಾಡ್ಕೋತಿದ್ದೆ ತಾನೇ. ಮಧ್ಯದಲ್ಲಿ ಬಂದ್ಬಿಟ್ಟು ನಾನು ನಿನ್ನ ನೋಡ್ಕೋತೀನಿ, ನಾನು ಮದುವೆ ಆಗ್ತೀನಿ ಅಂತ ಯಾಕೋ ನಂಬಿಸ್ ಮೋಸ ಮಾಡಿದೆ. ನಂಬಿಕೆ ದ್ರೋಹಿ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೋ. ಪಾಪ ನಿನ್ನ ಹೆಂಡತಿ ನೋಡಿದ್ರೆ ಒಳ್ಳೆವಳು ಅಂತ ಅನ್ನಿಸ್ತಾ ಇದೆ. ರೀ, ಬಂದ್ಬಿಡಿ ಬೇಗ. ಹಾಂ ಬರ್ತೀನಿ ನಡಿ. ಪ್ಲೀಸ್ ಕಣೆ ಶರ್ಮಿಳಾ, ಪ್ಲೀಸ್. ನಮ್ಮ ಅಪ್ಪ ಅಮ್ಮನ ವಿರೋಧ ಹಾಕ್ಕೊಂಡು ನಾನು ಮದುವೆ ಮಾಡ್ಕೊಂಡಿದ್ದೀನಿ ಕಣೆ. ಈ ಟೈಮಲ್ಲಿ ನೀನು ಏನೇನೋ ಹಳೇದೆಲ್ಲ ತೆಗೆದು ನನ್ನ ಜೀವನ ಹಾಳು ಮಾಡಿಬಿಡ ಕಣೆ, ಪ್ಲೀಸ್.
ನೋಡೋಣ ಬಿಡು. ನನಗೆ ಹೆಂಗೆ ಅನ್ಸುತ್ತೆ ನಾನು ಅದೇ ಥರನೇ ಮಾಡೋದು. ಈಗಂತೂ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನಿಮ್ಮ ಮನೆ ಎಲ್ಲಿ ಅಂತ ನಾನು ನೋಡ್ಕೊಂಡು ಬಂದೇ ಬರ್ತೀನಿ. ಎಷ್ಟು ದಿನ ನನ್ನ ಆಟ ಆಡಿಸ್ದೆ. ನಿನ್ನ ಆಫೀಸ್ ಅಡ್ರೆಸ್ ಕೂಡ ನನಗೆ ಹೇಳಿದೆ, ಎಷ್ಟು ಆಟ ಆಡಿಸ್ದೆ. ನೀನು ಈ ಥರ ಕಳ್ಳನ ಥರ ಆಟ ಆಡಿದ್ನೇ ನನ್ನ ಜೀವನ ಹಾಳು ಮಾಡಿದ್ದು. ನೋಡು, ಇವತ್ತು ಏನಾದರೂ ಆಗಲಿ, ನಾನು ಬರ್ತಾ ಇದ್ದೀನಿ ಅಂದರೆ ಬರ್ತಾ ಇದ್ದೀನಿ ಅಷ್ಟೇ. ನೀನು ಆದರೂ ಬರಬೇಡ, ಹಾಗೆ ಹಿಂಗೆ ಅಂತ ಏನಾದರೂ ಕತೆ ಹೊಡೆದೆ ಅನ್ಕೋ, ಈಗಲೇ ನಿನ್ನ ಹೆಂಡತಿಗೆ ಹೋಗಿ ಇರೋ ವಿಚಾರ ಎಲ್ಲನೂ ಹೇಳಿಬಿಟ್ಟು ನಿನ್ನ ಸಂಸಾರ ಹಾಳು ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಅಮ್ಮ ತಾಯಿ, ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ. ನೀನೆಂಥ ಹಟ್ಟುಮಾರಿ ಹೆಣ್ಣು ಅಂತ ನನಗೆ ಮೊದಲೇ ಗೊತ್ತು. ನೋಡು, ನಿನ್ನಿಂದ ನನಗೆ ಏನೂ ಆಗಬೇಕಾಗಿಲ್ಲ. ದಯವಿಟ್ಟು ನನ್ನ ಜೀವನದಲ್ಲಿ ಕಡ್ಡಿ ಅಲ್ಲಾಡ್ಸೋಕ್ಕೆ ಬರಬೇಡ. ನಾನು ನೆಮ್ಮದಿಯಾಗಿದ್ದೀನಿ. ನನ್ನ ಹೆಂಡತಿ, ನನ್ನ ಸಂಸಾರ ಅಂದ್ಕೊಂಡು ಜೀವನ ಮಾಡ್ತಿದ್ದೀನಿ. ಇನ್ಮೇಲಾದರೂ ನೀನು ನಿನ್ನ ಗಂಡ, ನಿನ್ನ ಸಂಸಾರ ಅಂತ ಜೀವನ ಮಾಡ್ಕೊ ಹೋಗು. ಏನೋ ಗಂಡ ಸಂಸಾರನ? ಏಯ್ ಗೂಬೆ ನನ್ನ ಮಗನೇ, ನೀನೇ ಅಲ್ವೇನೋ ಅವತ್ತು ನಾನು ನೋಡ್ಕೋತೀನಿ, ನಾನು ಸಾಕ್ತೀನಿ, ಅವ್ನು ಬೇಕಾಗೇ ಇಲ್ಲ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಡಿವೋರ್ಸ್ ಕೊಡಿಸ್ತಲ್ಲೋ ಲೋಫರ್ ನನ್ನ ಮಗನೇ. ಅವತ್ತೆಲ್ಲ ಹೋಗಿತ್ತು ಈ ಬುದ್ಧಿ? ಅವತ್ತು ಎಲ್ಲ ನನಗೆ ಹುರಿದುಂಬಿಸ್ಬಿಟ್ಟು ಎಲ್ಲನೂ ಮಾಡಿಸ್ಬಿಟ್ಟೆ. ಇವತ್ತು ನನ್ನ ಗಂಡ ಅವನ ಜೀವನ ಅವ್ನು ನೋಡ್ಕೋತಿದ್ದಾನೆ. ಪಾಪ ಅವನು ತಪ್ಪು ಅಂತ ನಾನು ಹೇಳಲ್ಲ, ತಪ್ಪು ಮಾಡ್ದವಳು ನಾನು. ನಿನ್ನಂಥ ಲೋಫರ್ ನನ್ನ ಮಗನ ಮಾತು ಕೇಳಿಕೊಂಡು ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ. ನನ್ನ ತಲೆ ಮೇಲೆ ನಾನೇ ಕಲ್ಚಪ್ಟಿ ಹೇಳ್ಕೊಂಡೆ. ಈಗ ಏನಾದರೂ ನೀನು ಹಾಗೆ ಹೀಗೆ ಅಂತ ಮಾತಾಡೋಕ್ಕೆ ಶುರು ಮಾಡಿದೆ ಅನ್ಕೋ, ಈಗಲೇ ಈ ಕ್ಷಣನೇ ಹೋಗಿ ನಿನ್ನ ಹೆಂಡತಿ ಹತ್ರ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡಿಬಿಡ್ತೀನಿ. ಬಾಯಿ ಮುಚ್ಕೊಂಡು ನಡೆದ್ರೆ ಸುಮ್ಮನಿರ್ತೀನಿ, ಇಲ್ಲ ಅಂತಂದರೆ ನಿನ್ನ ಗತಿ ನೋಡು ಏನು ಮಾಡ್ತೀನಿ ಅಂತ. ಎಲ್ಲಾದರೂ ಹೋಗಿ ಈ ಬೀದಿಲಿ ನಡ್ಕೊಂಬಂದೋ ಏನೋ. ನನ್ನ ಹಣೆ ಬರ ಕೆಟ್ಟಿತ್ತು ಅನ್ಸುತ್ತೆ ಇವತ್ತು. ಅದು ಬೆಳಿಗ್ಗೆ ಎದ್ದು ಯಾರ ಮಕ್ಕ ನೋಡಿದ್ನೋ ಏನೋ, ನೀನು ಬಂದು ಗಂಟು ಬಿದ್ದೆ ಇವತ್ತು. ನೋಡು, ಇನ್ನೊಂದು ಮಾತು ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡು. ನೋಡು, ಆಯಿತು, ಇವತ್ತು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆದರೆ ದಯವಿಟ್ಟು ನಿನ್ನ ವಿಚಾರನ ನನ್ನ ಹೆಂಡತಿ ಹತ್ರ ಹೇಳಬೇಡ ಕಣೆ, ಪ್ಲೀಸ್ ಕಣೆ, ನಿನ್ನ ದಮ್ಮಯ್ಯ ಅಂತೀನಿ. ಇಷ್ಟೊಂದು ಬೇಡ್ಕೊತಿದೀಯ ಅಂದರೆ ಆಯಿತು ಬಿಡು, ಏನು ಹೇಳಲ್ಲ. ಸರಿ ನಡಿ, ಪಾಪ ನಿನ್ನ ಹೆಂಡತಿ ಮುಂದೆ ಹೋಗಿ ಕಾಯ್ತಾ ಇರ್ತಾಳೆ. ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಏನಾದರೂ ತಪ್ಪು ತಿಳ್ಕೊಂಡ್ರು ತಿಳ್ಕೊಬೋದು. ನಡಿ ಹೋಗೋಣ.